ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಎಕ್ಸಾಮ್ಸ್ಗಳು ಫಾಸ್ಟಾಗಿ ಅಪ್ರೋಚ್ ಆಗ್ತವೆ. ಎಕ್ಸಾಮ್ಸ್ಗಳಿಗೆ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಫಾಸ್ಟಾಗಿ ರಿವೈಸ್ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗುವಂತೆ PDF ನೋಟ್ಸ್ಗಳನ್ನು ಡೈರೆಕ್ಟಾಗಿ ಅಮೋಘ ವರ್ಷ ಟೆಲಿಗ್ರಾಮ್ ಚಾನಲ್ ಮೂಲಕ ಅಪ್ಲೋಡ್ ಮಾಡಲಾಗ್ತಾ ಇದೆ. ಅಲ್ಲಿಂದ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಫಾಸ್ಟಾಗಿ ರಿವೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಸಿಂಗಾಪುರದಲ್ಲಿ ನಿನ್ನೆ ನಡೆದಂತಹ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಫೈನಲ್ಸ್ನಲ್ಲಿ ಭಾರತದ ಡಿ ಗುಕೇಶ್ ಅವರು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. 18 ವರ್ಷದಲ್ಲಿ ಈ ಒಂದು ಸಾಧನೆಯನ್ನು ಮಾಡಿದಂತಹ ಅತಿ ಕಿರಿಯ ಚೆಸ್ ಚಾಂಪಿಯನ್ ಆಗಿ ಡಿ ಗುಕೇಶ್ ಅವರನ್ನು ನಾವೆಲ್ಲ ಅಭಿನಂದಿಸಬೇಕಾಗಿದೆ. ಚೀನಾದ ಹಾಲಿ ಚಾಂಪಿಯನ್ ಆದಂತಹ ಡಿಂಗ್ ಲಿರೆನ್ ಅವರನ್ನು ಫೈನಲ್ಸ್ನಲ್ಲಿ ಸೋಲಿಸುವುದರ ಮೂಲಕ ಡಿ ಗುಕೇಶ್ ಅವರು ಈ ಒಂದು ಗುರಿಯನ್ನು ಮುಟ್ಟಿದ್ದಾರೆ. ಈ ವಿಶ್ವ ಚೆಸ್ ಚಾಂಪಿಯನ್ಶಿಪ್ಪನ್ನು ಮೊದಲನೇ ಬಾರಿಗೆ ಭಾರತದಿಂದ ಪಡೆದಂತಹ ಚೆಸ್ ಆಟಗಾರ ಯಾರು ಅಂತಂದರೆ ವಿಶ್ವನಾಥನ್ ಆನಂದ್ ಅವರು. ಅವರ ಬಳಿಕ ಈ ವಿಶ್ವ ಚೆಸ್ ಚಾಂಪಿಯನ್ಶಿಪ್ಪನ್ನು ಗೆದ್ದಂತಹ ಎರಡನೆಯ ಭಾರತೀಯನಾಗಿ ಗ್ರ್ಯಾಂಡ್ ಮಾಸ್ಟರ್ ಡಿ ಗುಕೇಶ್ ಅವರು ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿತ್ತು ಅಂತ ನೆನ್ಪಿಟ್ಕೊಳ್ಳಿ, ಸಿಂಗಾಪುರ ಅಂತ. ಅದೇ ರೀತಿಯಾಗಿ ಇದರ ವಿನ್ನಿಂಗ್ ಅಮೌಂಟನ್ನು ಕೂಡ ಜಸ್ಟ್ ಗೋತ್ರೂ ಮಾಡ್ಕೊಳ್ಳಿ. 21.25 ಕೋಟಿ ರೂಪಾಯಿಗಳಷ್ಟು ವಿನ್ನಿಂಗ್ ಅಮೌಂಟನ್ನು ಡಿ ಗುಕೇಶ್ ಅವರು ಗೆದ್ದಿದ್ದಾರೆ ಅಂತ. ಅದೇ ರೀತಿಯಾಗಿ 39 ವರ್ಷಗಳ ನಂತರ ಈ ಗ್ಯಾರಿ ಕ್ಯಾಸ್ಪರೋವ್ ಅವರ ದಾಖಲೆಯನ್ನು ಮುರಿಯುವುದರ ಮೂಲಕ ಅತಿ ಕಿರಿಯ ಚೆಸ್ ಚಾಂಪಿಯನ್ ಆಗಿ ಡಿ ಗುಕೇಶ್ ಅವರು ಹೊರಹೊಮ್ಮಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಕಳೆದ ಸೆಷನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಎನ್ವೈರ್ಮೆಂಟ್ ರಿಲೇಟ್ ಆಗಿ ನಾಗೋಯಾ ಪ್ರೋಟೋಕಾಲ್ ಕುರಿತಾಗಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಂಬರ್ 3. ಈ ನಾಗೋಯಾ ಪ್ರೋಟೋಕಾಲ್ ಮುಖ್ಯವಾಗಿ ಆನುವಂಶಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವಂತಹ ಪ್ರಯೋಜನಗಳನ್ನು ನ್ಯಾಯಯುತವಾದಂತಹ ಸಮಾನ ಹಂಚಿಕೆಯನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಬಾಧ್ಯವಾದಂತಹ ಅಥವಾ ಬೈಂಡಿಂಗ್ ಅಗ್ರಿಮೆಂಟ್ ಆಗಿದೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ 3 ಈಸ್ ರೈಟ್ ಆನ್ಸರ್. ಸೊ ಎಕ್ಸಾಮ್ಸ್ಗಳಿಗೆ ಸಂಬಂಧಿಸಿದಂತೆ ಎನ್ವೈರ್ಮೆಂಟ್ ರಿಲೇಟ್ ಆಗಿ ಈ ಪ್ರೋಟೋಕಾಲ್ಸ್ಗಳಾಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಸಮಾವೇಶಗಳ ಬಗ್ಗೆ ನಾವೆಲ್ಲ ಅವೇರ್ ಆಗಿರೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸದ್ಯಕ್ಕೆ ಈ ನಾಗೋಯಾ ಪ್ರೋಟೋಕಾಲ್ ಈ ಜೆನೆಟಿಕಲ್ ರಿಸೋರ್ಸಸ್ಗಳಿಂದ ಉಂಟಾಗುವಂತಹ ಪ್ರಯೋಜನಗಳನ್ನು ಸಮಾನವಾಗಿ ಹಂಚಿಕೆ ಮಾಡುವಂತಹ ಇಕ್ವಿಟೇಬಲ್ ಶೇರಿಂಗ್ ಬಗ್ಗೆ ಹೇಳುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಈ ನಾಗೋಯಾ ಪ್ರೋಟೋಕಾಲ್ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಅಂಶಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವುಗಳನ್ನು ಜಸ್ಟ್ ಒಮ್ಮೆ ರಿವೈಸ್ ಮಾಡ್ಕೋಣ. ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಂದರೆ ಜೈವಿಕ ವೈವಿಧ್ಯತೆಯ ಸಮಾವೇಶದ ಚೌಕಟ್ಟಿನ ಒಳಗೆ 2 ಪ್ರಮುಖವಾದಂತಹ ಅಂತಾರಾಷ್ಟ್ರೀಯ ಬೈಂಡಿಂಗ್ ಅಗ್ರಿಮೆಂಟ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅಥವಾ ಅಳವಡಿಸಿಕೊಳ್ಳಲಾಗುತ್ತೆ. ಆ 2 ಅಂತಾರಾಷ್ಟ್ರೀಯ ಬದ್ಧ ಒಪ್ಪಂದಗಳು ಯಾವುವು ಅಂತಂದರೆ 2000ನೇ ಇಸವಿಯಲ್ಲಿ ಅಳವಡಿಸಿಕೊಳ್ಳಲಾದಂತಹ ಕಾರ್ಟಾಜೆನಾ ಪ್ರೋಟೋಕಾಲ್. ಇದು ಮುಖ್ಯವಾಗಿ ಬಯೋಸೇಫ್ಟಿ ಬಗ್ಗೆ ಹೇಳುತ್ತೆ. ಅಂದರೆ ಜೈವಿಕ ಸುರಕ್ಷತೆಯ ಬಗ್ಗೆ ಕಾರ್ಟಾಜೆನಾ ಪ್ರೋಟೋಕಾಲನ್ನು ನಾವೆಲ್ಲ ಗುರುತಿಸ್ತೇವೆ. ಇದು 2003ನೇ ಇಸವಿಯಲ್ಲಿ ಜಾರಿಗೆ ಬರುವಂತಹ ಒಂದು ಪ್ರಮುಖ ಪ್ರೋಟೋಕಾಲ್ ಆಗಿದೆ ಅಂತ ನಾವು ನೆನಪಿಟ್ಕೋಬೇಕು. ಇದು ಮುಖ್ಯವಾಗಿ ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ಗಳು ಅಂದರೆ ಜೀವಂತ ಮಾರ್ಪಡಿಸಿದಂತಹ ಜೀವಿಗಳು ಈ ಟ್ರಾನ್ಸ್ ಬೌಂಡ್ರಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಹಿವಾಟು ಆಗುವಂತಹ ನಿಟ್ಟಿನಲ್ಲಿ ಅಥವಾ ಒಂದು ಶಿಫ್ಟಿಂಗ್ ಆಗುವಂತಹ ನಿಟ್ಟಿನಲ್ಲಿ ಆ ಒಂದು ಪ್ರಕ್ರಿಯೆಯನ್ನು ನಿಯಂತ್ರಣ ಮಾಡುವಂತಹ ಒಂದು ಅಗ್ರಿಮೆಂಟ್ ಆಗಿ ಕಾರ್ಟಾಜೆನಾ ಪ್ರೋಟೋಕಾಲನ್ನು ನಾವು ಗುರುತಿಸ್ತೇವೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕಾರ್ಟಾಜೆನಾ ಪ್ರೋಟೋಕಾಲ್ ಎದಕ್ಕೆ ಸಂಬಂಧಿಸಿದೆ ಅಂತಂತಂದರೆ ಬಯೋ ಸೇಫ್ಟಿ ಅಥವಾ ಜೈವಿಕ ಸುರಕ್ಷತೆ ಅಂತ ನಾವು ನೆನ್ಪಿಟ್ಕೋಬೇಕು. ಅದೇ ರೀತಿಯಾಗಿ ಇನ್ನೊಂದು ಅಂತಾರಾಷ್ಟ್ರೀಯ ಬದ್ಧ ಒಪ್ಪಂದವನ್ನು ಈ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ನಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ. ಅದು ಯಾವುದು ಅಂತಂದರೆ 2010ನೇ ಇಸವಿಯಲ್ಲಿ ನಾಗೋಯಾ ಪ್ರೋಟೋಕಾಲನ್ನು ಅಳವಡಿಸಿಕೊಳ್ಳಲಾಗುತ್ತೆ ಅಂತ ನಾವು ನೆನ್ಪಿಟ್ಕೋಬೇಕು. ಇದು 2ನೇ ಪ್ರೋಟೋಕಾಲ್ ಆಗುತ್ತೆ. ಇನ್ನು ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಆನುವಂಶಿಕ ಸಂಪನ್ಮೂಲಗಳಿಗೆ ಒಂದು ಆಕ್ಸೆಸಿಬಿಲಿಟಿಯನ್ನು ಒದಗಿಸಿಕೊಳ್ಳುವುದು ಮತ್ತು ಅದರಿಂದ ಉಂಟಾಗುವಂತಹ ಪ್ರಯೋಜನಗಳನ್ನು ನ್ಯಾಯಯುತವಾಗಿ ಮತ್ತು ಸಮಾನ ಹಂಚಿಕೆಗಳಿಗಾಗಿ ಕಾನೂನುಬದ್ಧವಾದಂತಹ ಒಂದು ಚೌಕಟ್ಟನ್ನು ಸ್ಥಾಪಿಸುವುದು ಇದರ ಉದ್ದೇಶ ಆಗಿದೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ನಾಗೋಯಾ ಪ್ರೋಟೋಕಾಲನ್ನು ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಒಂದು ಎಕ್ಸಾಂಪಲನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಫಾರ್ ಎಕ್ಸಾಂಪಲ್, ಈಗ ನಮ್ಮ ಪಶ್ಚಿಮ ಘಟ್ಟಗಳು ಅಥವಾ ವೆಸ್ಟರ್ನ್ ಘಾಟ್ಸ್ನಲ್ಲಿ ಯಾವುದೇ ಒಂದು ವಿಶೇಷ ಪ್ರಭೇದದ ಸಸ್ಯವನ್ನು ಪತ್ತೆ ಹಚ್ಚಲಾಗಿದೆ ಅಂತ ಅಂದ್ಕೊಳ್ಳಿ. ಅದರಿಂದ ಸಾಕಷ್ಟು ಪ್ರಯೋಜನಗಳು ಇರುತ್ತೆ. ಫಾರ್ ಎಕ್ಸಾಂಪಲ್, ಔಷಧಿಗಳನ್ನು ತಯಾರು ಮಾಡುವುದಾಗಿರ್ಬೋದು ಅಥವಾ ಇತರ ಯಾವುದೇ ವಾಣಿಜ್ಯದ ಅವಶ್ಯಕತೆಗಳನ್ನು, ಪ್ರಯೋಜನಗಳನ್ನು ಪೂರೈಕೆ ಮಾಡುವುದಾಗಿರ್ಬೋದು. ಸೊ ಈ ರೀತಿಯಾಗಿ ಇದರ ಪ್ರಯೋಜನಗಳನ್ನು ಈ ಅಧ್ಯಯನ ಮಾಡಲು ಬರುವಂತಹ ವಿಜ್ಞಾನಿಗಳಿಂದ ಬಳಸಿಕೊಂಡು ಅದರ ಇಕ್ವಿಟೇಬಲ್ ಶೇರಿಂಗನ್ನು, ಅದರ ಸಂರಕ್ಷಣೆಗಾಗಿ ಕೆಲಸ ಮಾಡ್ತಾ ಇರುವಂತಹ ಆ ಒಂದು ಪ್ರದೇಶದ ಸರ್ಕಾರ ಆಗಿರಬಹುದು ಅಥವಾ ಆ ಒಂದು ಸಂಪನ್ಮೂಲವನ್ನು ಸಂರಕ್ಷಣೆ ಮಾಡ್ತಾ ಇರುವಂತಹ ಸಮುದಾಯ ಆಗಿರಬಹುದು, ಆ ಸಮುದಾಯ ಮತ್ತು ಸರ್ಕಾರಗಳೊಂದಿಗೆ ಶೇರ್ ಮಾಡುವುದು, ಆ ಒಂದು ಪ್ರಯೋಜನವನ್ನು ಹಂಚಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಖಚಿತಪಡಿಸಿಕೊಳ್ಳುವಂತಹ ಒಂದು ಪ್ರೋಟೋಕಾಲ್ ಆಗಿದೆ ಅಂತ ನಾವು ಸಿಂಪಲ್ ಆಗಿ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ಸ್ಟ್ಯಾಂಡ್ಸ್ ಫಾರ್ ನಾಗೋಯಾ ಪ್ರೋಟೋಕಾಲ್. ಅಂದರೆ ಆನುವಂಶಿಕ ಸಂಪನ್ಮೂಲಗಳು ಅಂತಂದರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಸೂಕ್ಷ್ಮ ಜೀವಿಗಳಾಗಿರ್ಬೋದು ಅಥವಾ ವಿಶೇಷ ಪ್ರಭೇದದ ಸಸ್ಯಗಳಾಗಿರ್ಬೋದು ಅಥವಾ ಇತರ ಯಾವುದೇ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಅಥವಾ ಇತರ ಜೀವಿಗಳಾಗಿರ್ಬೋದು. ಸೊ ಈ ರೀತಿಯಾದಂತಹ ಜೆನೆಟಿಕಲ್ ರಿಸೋರ್ಸಸ್ಗಳಿಂದ ಉಂಟಾಗುವಂತಹ ಪ್ರಯೋಜನವನ್ನು ಅಲ್ಲಿನ ಆ ಒಂದು ಆರ್ಗ್ಯಾನಿಸಮ್ಸ್ಗಳನ್ನು ಅಥವಾ ಸಂಪನ್ಮೂಲವನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸರ್ಕಾರ ಮತ್ತು ಸಮುದಾಯದೊಂದಿಗೆ ಹಂಚಿಕೊಳ್ಳುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಜಸ್ಟಿಸೇಬಲ್ ಆ್ಯಂಡ್ ಇಕ್ವಿಟೇಬಲ್ ಶೇರಿಂಗ್ ಇದರ ಮುಖ್ಯ ಉದ್ದೇಶ ಆಗಿದೆ, ನಾಗೋಯಾ ಪ್ರೋಟೋಕಾಲ್ನ ಉದ್ದೇಶ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ಈ ರೀತಿಯಾಗಿ 2 ಪ್ರಮುಖವಾದಂತಹ ಅಂತಾರಾಷ್ಟ್ರೀಯ ಬೈಂಡಿಂಗ್ ಅಗ್ರಿಮೆಂಟ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಲಾಗಿತ್ತು ಅಂಡರ್ ದ ಕನ್ವೆನ್ಷನ್ ಆಫ್ ಬಯೋಡೈವರ್ಸಿಟಿ ಅಥವಾ CBD ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ದೀರಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಪಾಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ನೀವೆಲ್ಲ ಈ ಪಾರ್ಲಿಮೆಂಟ್ಸ್ನಲ್ಲಿ ಅಥವಾ ವಿಧಾನಸಭೆಗಳಲ್ಲಿ ಕೆಲವೊಂದು ಬಾರಿ ವಿಪ್ ಅನ್ನುವ ಈ ಪದವನ್ನು ಅಬ್ಸರ್ವ್ ಮಾಡಿರ್ಬೋದು ಅಥವಾ ನ್ಯೂಸ್ ಪೇಪರ್ನಲ್ಲಿ ವಿಪ್ ಬಗ್ಗೆ ಓದಿರ್ಬೋದು. ಸೊ ಈ ವಿಪ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ನಾವು ಗುರುತಿಸಬೇಕು. ಆಪ್ಷನ್ಸ್ಗಳಲ್ಲಿ ಇದು ಪಕ್ಷದ ಸದಸ್ಯರಿಗೆ ನೀಡಿದಂತಹ ಒಂದು ಲಿಖಿತ ಆದೇಶವಾಗಿರುತ್ತದೆ. ಆಪ್ಷನ್ 2, ವಿಪ್ ಅನ್ನು ನಮ್ಮ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಇದೆ. ಆಪ್ಷನ್ 3, ಅಗತ್ಯವಿದ್ದಾಗ ಸಂಸತ್ತಿನಲ್ಲಿ ಅಥವಾ ವಿಧಾನಸಭೆಗಳಲ್ಲಿ ರಾಜಕೀಯ ಪಕ್ಷದಿಂದ ಸದಸ್ಯರಿಗೆ ವಿಪ್ ಅನ್ನು ನೀಡಲಾಗುತ್ತೆ ಅಂತ ಇದೆ. ಆಪ್ಷನ್ 4, ಮೇಲಿನ ಯಾವುದು ಅಲ್ಲ ಅಂತ 4ನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ಇವುಗಳಲ್ಲಿ ವಿಪ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ವಿಪ್ ಕುರಿತಾದಂತಹ ಸಾಕಷ್ಟು ಡೀಟೇಲ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಈ ಇಮೇಜನ್ನು ನೋಡ್ತಾ ಇದ್ದರೆ ನಿಮಗೆಲ್ಲ ಒಂದು ಐಡಿಯಾ ಬರುತ್ತೆ. ವಿಪ್ ಬಗ್ಗೆ ನೀವೆಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಬೇಕಾದ್ರೆ ಓದಿದ್ದೀರಿ ಅಂತ ಅನ್ಕೋತೀನಿ. ಕರೆಕ್ಟಾಗಿ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಅಟ್ಲೀಸ್ಟ್ ಗೆಸ್ ಮಾಡಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಆರ್ಟಿಕಲ್ ಆಗಿದ್ದು ಹೈಪರ್ ಲೂಪ್ ಅನ್ನುವ ಟ್ರ್ಯಾಕ್ ಬಗ್ಗೆ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಅಥವಾ ಈ ಒಂದು ತಂತ್ರಜ್ಞಾನದ ಬಗ್ಗೆ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಭವಿಷ್ಯದ ಸಾರಿಗೆಯತ್ತ ಭಾರತದ ಸಾಕಷ್ಟು ಪ್ರಯತ್ನಗಳ ಭಾಗವಾಗಿ ಈ ಹೈಪರ್ ಲೂಪ್ ಟ್ರ್ಯಾಪ್ ಅಥವಾ ಈ ಹೈಪರ್ ಲೂಪ್ ಟ್ರ್ಯಾಕನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಪ್ರಮುಖ ಒಂದು ಉದ್ದೇಶ ಕೂಡ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೈಪರ್ ಲೂಪ್ ಟ್ರ್ಯಾಕ್ ಅಂದರೆ ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ IIT ಮದ್ರಾಸ್ನಿಂದ ಸುಮಾರು 410 ಮೀಟರ್ಗಳಷ್ಟು ಉದ್ದದ ಹೈಪರ್ ಲೂಪ್ ಪರೀಕ್ಷಾರ್ಥವಾದಂತಹ ಒಂದು ಟ್ರ್ಯಾಕನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು. ಸೊ ಈ ಹೈಪರ್ ಲೂಪ್ ತಂತ್ರಜ್ಞಾನ ಅಂದರೆ ಏನು ಅಂತ ತಿಳ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಹೈಪರ್ ಲೂಪ್ ಅಂತಂತಂದರೆ ಕಡಿಮೆ ಒತ್ತಡದ ಟ್ಯೂಬ್ಗಳಲ್ಲಿ ಅಥವಾ ಕೊಳವೆಗಳ ಮೂಲಕ ಒತ್ತಡಕ್ಕೊಳಗಾದಂತಹ ಪಾಡ್ಗಳನ್ನು ಅಥವಾ ಈ ರೀತಿಯಾದಂತಹ ಪ್ರೋಟೋಟೈಪ್ ಆದಂತಹ ವಾಹನಗಳನ್ನು ಪ್ರಯಾಣಿಸುವಂತೆ ಮಾಡಿ ಹೈ ಸ್ಪೀಡ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಟೆಕ್ನಾಲಜಿಯನ್ನು ಹೈಪರ್ ಲೂಪ್ ಟೆಕ್ನಾಲಜಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದು ಮುಖ್ಯವಾಗಿ ಸಾರಿಗೆಯನ್ನು ವೇಗಗೊಳಿಸುವಂತಹ ನಿಟ್ಟಿನಲ್ಲಿ ನಡೆಸ್ತಾ ಇರುವಂತಹ ಒಂದು ಪ್ರಮುಖ ಅಟೆಂಪ್ಟ್ ಅಥವಾ ಪ್ರಯತ್ನ ಆಗಿದೆ ಅಂತ
ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಹೈಪರ್ ಲೂಪ್ ಅಂತ. 2012ನೇ ಇಸವಿಯಲ್ಲಿ ಸ್ಪೇಸ್ ಎಕ್ಸ್ ಟೆಕ್ನಾಲಜಿ ಅಥವಾ ಟೆಸ್ಲಾದ ಓನರ್ ಆಗಿರುವಂತಹ ಎಲಾನ್ ಮಸ್ಕ್ ಅವರಿಂದ ಈ ಹೈಪರ್ ಲೂಪ್ ಟೆಕ್ನಾಲಜಿಯನ್ನು ಸಾಕಷ್ಟು ಜನಪ್ರಿಯಗೊಳಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಒಂದು ಹೈ ಸ್ಪೀಡ್ ಸಿಸ್ಟಮ್ ಸಾರಿಗೆಯ ವ್ಯವಸ್ಥೆ ಆಗಿದೆ, ಇನ್ನು ಅಭಿವೃದ್ಧಿಯ ಹಂತದಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇಮೇಜ್ನಲ್ಲಿ ಕಾಣ್ತಾ ಇರುವಂತೆ ಈ ರೀತಿಯಾದಂತಹ ಕೊಳವೆಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಅವುಗಳಲ್ಲಿ ಕಡಿಮೆ ಒತ್ತಡದ ಟ್ಯೂಬ್ಗಳಲ್ಲಿ ಈ ರೀತಿಯಾದಂತಹ ವಾಹನಗಳು ಚಲಿಸುವಂತೆ, ಕಡಿಮೆ ಸಂಘರ್ಷದಿಂದ ಅಥವಾ ಫ್ರಿಕ್ಷನ್ನಿಂದ ವಾಹನಗಳು ಕ್ರಮಿಸುವಂತೆ ಮಾಡುವಂತಹ ಒಂದು ಟೆಕ್ನಾಲಜಿ. ಸಿಂಪಲ್ ಆಗಿ ನಾವು ಹೈಪರ್ ಲೂಪ್ ಟೆಕ್ನಾಲಜಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇದು ಮುಖ್ಯವಾಗಿ ಮ್ಯಾಗ್ನೆಟಿಕ್ ಲೆವಿಟೇಷನ್ ಅಥವಾ ಮ್ಯಾಗ್ಲೆವ್ ಅನ್ನುವ ತಂತ್ರಜ್ಞಾನವನ್ನು ಬಳಸಿ, ಅಂದರೆ ಘರ್ಷಣೆಯನ್ನು ಕಡಿಮೆ ಮಾಡುವುದರ ಮೂಲಕ ಫ್ರಿಕ್ಷನನ್ನು, ಅಂದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗದೇ ಇರುವುದರಿಂದ ಈ ವೀಲ್ಸ್ಗಳಾಗಿರ್ಬೋದು ಅಥವಾ ಇದರ ಒಂದು ಬಾಟಮ್ ಸರ್ಫೇಸ್ ಆಗಿರ್ಬೋದು ಡೈರೆಕ್ಟಾಗಿ ಯಾವುದೇ ಒಂದು ಹಳಿಗಳಿಗೆ ಕನೆಕ್ಟ್ ಆಗದೇ ಇರುವುದರಿಂದ ಈ ಮ್ಯಾಗ್ನೆಟಿಕ್ ಲೆವಿಟೇಷನ್ ಮೂಲಕ ಓಲಾಡುವಂತೆ ಮಾಡುವುದು ಮತ್ತು ಈ ಘರ್ಷಣೆಯನ್ನು ಕಡಿಮೆ ಮಾಡಿ ಹೆಚ್ಚಿನ ವೇಗದಲ್ಲಿ ಆ ಒಂದು ವಾಹನ ಚಲಿಸುವಂತೆ ಮಾಡುವಂತಹ ಕೊಳವೆಯನ್ನು ಹೈಪರ್ ಲೂಪ್ ಟ್ರ್ಯಾಕ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಈ ರೀತಿಯಾದಂತಹ ಕೊಳವೆಯನ್ನು ಸುಮಾರು 410 ಮೀಟರ್ಗಳಷ್ಟು ಉದ್ದದ ಕೊಳವೆಯನ್ನು IIT ಮದ್ರಾಸ್ ಸಂಸ್ಥೆಯ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇದರ ಮೂಲಕ ಅತಿ ಹೆಚ್ಚಿನ ಹೈ ಸ್ಪೀಡ್ ಸಾರಿಗೆಯನ್ನು ಅಚೀವ್ ಮಾಡುವುದಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಸುಮಾರು 1100 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಪಾಡನ್ನು ಚಲಿಸುವಂತೆ ಪ್ರಾಯೋಗಿಕವಾಗಿ ಸಾಕಷ್ಟು ಪರೀಕ್ಷೆಗಳನ್ನು ನಡೆಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಆಪರೇಟಿಂಗ್ ಸ್ಪೀಡ್ ಎಷ್ಟು ಅಂತಂದರೆ ಸುಮಾರು 360 ಕಿಲೋಮೀಟರ್ ಪ್ರತಿ ಗಂಟೆಗೆ. ಮುಖ್ಯವಾಗಿ ಈ ಲೀನಿಯರ್ ಎಲೆಕ್ಟ್ರಿಕ್ ಮೋಟರ್ಗಳನ್ನು ಬಳಸಿ ಈ ಒಂದು ಮ್ಯಾಗ್ನೆಟಿಕ್ ಲೆವಿಟೇಷನ್ ಟೆಕ್ನಾಲಜಿಯ ಮೂಲಕ ಅಥವಾ ಒಂದು ತಂತ್ರದ ಮೂಲಕ ಹೈಪರ್ ಲೂಪ್ನಲ್ಲಿ ಈ ಒಂದು ಪಾಡ್ಸ್ಗಳು ಕಾರ್ಯನಿರ್ವಹಿಸುವಂತೆ ಅಥವಾ ಕ್ರಮಿಸುವಂತೆ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಈ ಒಂದು ಟ್ಯೂಬ್ಸ್ಗಳಲ್ಲಿ, ವ್ಯಾಕ್ಯೂಮ್ ಟ್ಯೂಬ್ಸ್ಗಳಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇದರ ಮೂಲಕ ಕಡಿಮೆ ಶಕ್ತಿಯ ಬಳಕೆಯಾಗುವುದು ಮತ್ತು ಹೆಚ್ಚಿನ ಫ್ಯೂಯಲ್ ಎಫಿಷಿಯನ್ಸಿಯನ್ನು ಅಥವಾ ದಕ್ಷತೆಯನ್ನು ಅಚೀವ್ ಮಾಡುವುದಕ್ಕೆ ಮತ್ತು ಶೂನ್ಯ ಹೊರಸೂಸುವಿಕೆ ಝೀರೋ ಎಮಿಷನನ್ನು ಅಚೀವ್ ಮಾಡುವುದಕ್ಕೆ ಮತ್ತು ಈ ಸಾರಿಗೆಯನ್ನು ಹಸಿರು ಪರ್ಯಾಯವಾಗಿ, ಅಂದರೆ ಹಸಿರು ಇಂಧನವನ್ನು ಬಳಸದೆ ಡೈರೆಕ್ಟಾಗಿ ಎಲೆಕ್ಟ್ರಿಕ್ ಮೋಟರ್ಗಳ ಮೂಲಕ ಹೈಪರ್ ಲೂಪ್ ಟ್ರ್ಯಾಕ್ಗಳನ್ನು ಬಳಸಿ ಸಾರಿಗೆ ವ್ಯವಸ್ಥೆಯನ್ನು ರೂಪಿಸುವಂತಹ ಒಂದು ಪ್ರಮುಖ ಮಹತ್ವಾಕಾಂಕ್ಷಿ ಯೋಜನೆಯಾಗಿ ಹೈಪರ್ ಲೂಪ್ ಸಿಸ್ಟಮನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸದ್ಯಕ್ಕೆ ಈ ಹೈಪರ್ ಲೂಪ್ ಟ್ರ್ಯಾಕನ್ನು ಅಭಿವೃದ್ಧಿಪಡಿಸಿದಂತಹ ಒಂದು ಪ್ರಾಜೆಕ್ಟ್ನಲ್ಲಿ ಭಾಗಿಯಾಗಿರುವಂತಹ ಪ್ರಮುಖ ಸಂಸ್ಥೆಗಳು ಯಾವುವು ಅಂತಂದರೆ ನಮ್ಮ ಭಾರತೀಯ ರೈಲ್ವೆ, IIT ಮದ್ರಾಸ್ ಮತ್ತು ಈ ಸ್ಟಾರ್ಟಪ್ ಆಗಿರುವಂತಹ TUTR ಅನ್ನುವ ಸ್ಟಾರ್ಟಪ್. ಸೊ ಈ 3 ಪ್ರಮುಖ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸುಸ್ಥಿರ ಪ್ರಯಾಣವನ್ನು ಕ್ರಾಂತಿಕಾರಿಗೊಳಿಸುವಂತಹ ಒಂದು ಗುರಿಯನ್ನು ಈ ಹೈಪರ್ ಲೂಪ್ ವ್ಯವಸ್ಥೆ ಹೊಂದಿದೆ. ಭಾರತದಲ್ಲೂ ಕೂಡ ಈ ಒಂದು ವ್ಯವಸ್ಥೆಯ ಅಭಿವೃದ್ಧಿ ನಡೀತಾ ಇದೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಮ್ಯಾಗ್ನೆಟಿಕ್ ಲೆವಿಟೇಷನ್ ಅನ್ನುವ ತಂತ್ರವನ್ನು ಬಳಸಿ ಹೈಪರ್ ಲೂಪ್ ಕೆಲಸ ಮಾಡುತ್ತೆ ಅಂತ ನಾವು ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಿ ಇಟ್ಕೊಂಡು ರಿವೈಸ್ ಮಾಡ್ಕೋತಾ ಇರಬೇಕು. ಅದೇ ರೀತಿಯಾಗಿ ಇದು ಒಂದು ಹೈ ಸ್ಪೀಡ್ ಟ್ರಾನ್ಸ್ಪೋರ್ಟ್ ಟೆಕ್ನಾಲಜಿ ಆಗಿದೆ ಅಂತ ಸಿಂಪಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇತ್ತೀಚೆಗೆ ಚೀನಾದಲ್ಲೂ ಕೂಡ ಈ ಹೈಪರ್ ಲೂಪ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇವೆ. ಸೊ ಅದೇ ಒಂದು ನಿಟ್ಟಿನಲ್ಲಿ ಮ್ಯಾಗ್ಲೆವ್ ರೈಲ್ ಏನಿದೆ, ಪರೀಕ್ಷೆಯ ಸಂದರ್ಭದಲ್ಲಿ ಸುಮಾರು 623 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗವನ್ನು ತಲುಪಿತ್ತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇದು ಸಾಕಷ್ಟು ಹಿಂದಿನ ನ್ಯೂಸ್, ಇದು ಅಂದರೆ ಅರೌಂಡ್ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಂತಹ ನ್ಯೂಸ್ ಇದು. ಸೊ ಮ್ಯಾಗ್ನೆಟಿಕ್ ಲೆವಿಟೇಷನ್ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. ಅಂದರೆ ಈ ಟ್ರೈನಿನ ಬಾಟಮ್ ಸರ್ಫೇಸ್ ಏನಿರುತ್ತೆ, ಡೈರೆಕ್ಟಾಗಿ ಹಳಿಗಳಿಗೆ ಟಚ್ ಆಗುವುದಿಲ್ಲ. ಮ್ಯಾಗ್ನೆಟಿಕ್ ಲೆವಿಟೇಷನ್ ಮಾಡುವುದರ ಮೂಲಕ ಎತ್ತರದಲ್ಲಿ ಸ್ವಲ್ಪ ಗ್ಯಾಪನ್ನು ಬಿಟ್ಕೊಂಡು ಓಲಾಡುವಂತಹ ಪರಿಸ್ಥಿತಿಯಲ್ಲಿ ಈ ರೈಲ್ ಏನಾಗುತ್ತೆ, ಈ ಟ್ರ್ಯಾಕ್ನಲ್ಲಿ ಅಥವಾ ಈ ಒಂದು ಕೊಳವೆಯಲ್ಲಿ ಸಾಗುತ್ತದೆ ಹೆಚ್ಚಿನ ವೇಗದಲ್ಲಿ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ಗೂಗಲ್ ಸಂಸ್ಥೆಯ ಮೂಲಕ
ನೆಕ್ಸ್ಟ್ ಜನರೇಷನ್ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ಪನ್ನು ಅಭಿವೃದ್ಧಿಪಡಿಸಲಾಗಿದೆ. ಗೂಗಲ್ ವಿಲ್ಲೋ ಅನ್ನುವ ಹೆಸರಿನಲ್ಲಿ ಈ ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ಪನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಈ ಕ್ಷೇತ್ರದಲ್ಲಿ ಅಂದರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಒಂದು ಪ್ರಗತಿಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತಂದರೆ ಈ ಕ್ವಾಂಟಮ್ ಸಿದ್ಧಾಂತವನ್ನು ಅಥವಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ಸಿದ್ಧಾಂತದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವಂತಹ ಕಂಪ್ಯೂಟರ್ಗಳು, ಅತಿ ಹೆಚ್ಚಿನ ವೇಗದಲ್ಲಿ ಕಾರ್ಯನಿರ್ವಹಿಸುವಂತಹ ಕಂಪ್ಯೂಟರ್ಗಳನ್ನು ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಸೂಪರ್ ಕಂಪ್ಯೂಟರ್ಗಳಿಗಿಂತ ಸಾಕಷ್ಟು ವೇಗದಲ್ಲಿ ಕಾರ್ಯನಿರ್ವಹಿಸುವಂತಹ ಕ್ಷಮತೆಯನ್ನು ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಹೊಂದಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಇದು ಸದ್ಯಕ್ಕೆ ಭಾರತದಲ್ಲಿ ಅವೈಲೇಬಲ್ ಇಲ್ಲದೇ ಇರುವಂತಹ ಒಂದು ತಂತ್ರಜ್ಞಾನ ಅಂತ ಕೂಡ ಅಬ್ಸರ್ವ್ ಮಾಡಬೇಕು. ಅಂದರೆ ಭಾರತದಲ್ಲಿ ಈಗ ಸದ್ಯಕ್ಕೆ ಯಾವುದೇ ಕ್ವಾಂಟಮ್ ಕಂಪ್ಯೂಟರ್ಗಳು ಲಭ್ಯ ಇಲ್ಲ, ಆದರೆ ಸೂಪರ್ ಕಂಪ್ಯೂಟರ್ಗಳು ಲಭ್ಯವಿವೆ ಅಂತ ನಾವಿಲ್ಲಿ ಡಿಫ್ರೆನ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಾಂಟಮ್ ಸಿದ್ಧಾಂತದ ಆಧಾರದ ಮೇಲೆ ಅಭಿವೃದ್ಧಿಪಡಿಸಲಾಗುವಂತಹ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುವಂತಹ ಸೂಪರ್ ಕಂಡಕ್ಟಿಂಗ್ ಟ್ರಾನ್ಸ್ಮಿಟ್ ಕ್ವಿಟ್ಗಳನ್ನು ಬಳಸಿ ಈ ವಿಲ್ಲೋ ಚಿಪ್ಪನ್ನು, ಕ್ವಾಂಟಮ್ ಚಿಪ್ಪನ್ನು ಅಭಿವೃದ್ಧಿಪಡಿಸಲಾಗಿದೆ ಗೂಗಲ್ ಸಂಸ್ಥೆಯ ಮೂಲಕ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರ ವಿಶೇಷತೆ ಏನು ಅಂತಂದರೆ, ಈ ಅತ್ಯಂತ ಕಡಿಮೆ ತಾಪಮಾನದಲ್ಲೂ ಕೂಡ ಕಾರ್ಯನಿರ್ವಹಿಸುವಂತಹ ಮತ್ತು ಕ್ವಾಂಟಮ್ ಸ್ಥಿತಿಯಲ್ಲಿ ಕೃತಕ ಪರಮಾಣುಗಳನ್ನು ಅನುಕರಿಸಿ ಕಾರ್ಯನಿರ್ವಹಿಸುವಂತಹ ಕ್ಷಮತೆಯನ್ನು ಈ ಗೂಗಲ್ ವಿಲ್ಲೋ ಅನ್ನುವ ಕ್ವಾಂಟಮ್ ಚಿಪ್ ಹೊಂದಿದೆ ಅಂತ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವಿಲ್ಲೋ ಚಿಪ್ ಅಂದರೆ ಏನು ಅಥವಾ ವಿಲ್ಲೋ ಚಿಪ್ ಅಂದರೆ ಏನು ಅಂತ ಕ್ವಶನ್ ಬಂದರೆ, ಇದು ಒಂದು ಕ್ವಾಂಟಮ್ ಚಿಪ್ ಆಗಿದೆ, ಇದನ್ನು ಗೂಗಲ್ ಸಂಸ್ಥೆಯ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ ಅಂತ ಸಿಂಪಲ್ಲಾಗಿ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಇದರ ಇನ್ನಷ್ಟು ಪ್ರಮುಖವಾದಂತಹ ವಿಶೇಷತೆ ಏನು ಅಂತಂದರೆ, ಈ ಸಾಂಪ್ರದಾಯಿಕ ಸಿಸ್ಟಮ್ ಅಥವಾ ಸಾಂಪ್ರದಾಯಿಕ ಕಂಪ್ಯೂಟರನ್ನು ಬಿಟ್ಬಿಡಿ, ಸೂಪರ್ ಕಂಪ್ಯೂಟರ್ಗಳು 10 ಸೆಪ್ಟಿಲಿಯನ್ ವರ್ಷಗಳಲ್ಲಿ ಕಂಪ್ಲೀಟ್ ಮಾಡಬಹುದಾದಂತಹ ಸಮಸ್ಯೆಗಳನ್ನು ಅಥವಾ ಬಗೆಹರಿಸಬಹುದಾದಂತಹ ಈ ಗಣಿತದ ಕಾಂಪ್ಲಿಕೇಟ್ ಆದಂತಹ ಸಂಕೀರ್ಣ ಸಮಸ್ಯೆಗಳು ಅಥವಾ ಲೆಕ್ಕಾಚಾರಗಳನ್ನು ಕೇವಲ 5 ನಿಮಿಷಗಳಲ್ಲಿ ಸಮಸ್ಯೆಯನ್ನು ಪರಿಹರಿಸಬಹುದಾದಂತಹ ಸಾಮರ್ಥ್ಯವನ್ನು ಈ ವಿಲ್ಲೋ ಚಿಪ್ ತಂತ್ರಜ್ಞಾನ ಅಥವಾ ಕ್ವಾಂಟಮ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 10 ಸೆಪ್ಟಿಲಿಯನ್ ಅಂತಂತಂದರೆ, ಸೆಪ್ಟಿಲಿಯನ್ ವರ್ಷಗಳು ಎಷ್ಟು ಅಂತಂದರೆ, ಸೆಪ್ಟಿಲಿಯನ್ ಅಂತಂದರೆ 10⁻24, 10 to the power of 24, ಒಂದರ ಮುಂದೆ 24 ಸೊನ್ನೆಗಳನ್ನು ಹಾಕಿದಾಗ ಬರುವಂತಹ ವ್ಯಾಲ್ಯೂ ಎಷ್ಟಿರುತ್ತೆ ಅಷ್ಟು ವರ್ಷಗಳಲ್ಲಿ ಒಂದು ಸಾಮಾನ್ಯ ಸೂಪರ್ ಕಂಪ್ಯೂಟರ್ನಿಂದ ಸಾಲ್ವ್ ಮಾಡಬಹುದಾದಂತಹ ಸಮಸ್ಯೆಗಳನ್ನು ಅಥವಾ ಈ ಕ್ಯಾಲ್ಕುಲೇಷನ್ಸ್ಗಳನ್ನು 5 ನಿಮಿಷಗಳಲ್ಲಿ ಅತಿ ವೇಗದ ಒಂದು ರೀತಿಯಲ್ಲಿ ಈ ಗೂಗಲ್ ವಿಲ್ಲೋ ತಂತ್ರಜ್ಞಾನವನ್ನು ಅಥವಾ ಕ್ವಾಂಟಮ್ ಚಿಪ್ಪನ್ನು ಬಳಸಲಾದಂತಹ ಕ್ವಾಂಟಮ್ ಕಂಪ್ಯೂಟರ್ ಅಷ್ಟು ವೇಗವಾಗಿ ಕಾರ್ಯನಿರ್ವಹಿಸುವಂತಹ ಕ್ಷಮತೆಯನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಗೂಗಲ್ ಸಂಸ್ಥೆಯ ಮೂಲಕ ಈ ವಿಲ್ಲೋ ಚಿಪ್ಪನ್ನು, ಕ್ವಾಂಟಮ್ ಚಿಪ್ಪನ್ನು ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಕೇಂದ್ರ ಸರ್ಕಾರದ ಒಂದು ಹೊಸ ಯೋಜನೆಯ ಬಗ್ಗೆ ಇದ್ದು, ಯುವ ಸಹಕಾರ ಯೋಜನೆ ಅನ್ನುವ ಈ ಒಂದು ಸ್ಕೀಮನ್ನು ಇತ್ತೀಚೆಗೆ ನಮ್ಮ ಕೇಂದ್ರ ಸಹಕಾರ ಸಚಿವರ ಮೂಲಕ, ಕೋಆಪರೇಟಿವ್ ಮಿನಿಸ್ಟರ್ ಯಾರು? ಅಮಿತ್ ಶಾ ಅವರು ನಮ್ಮ ಕೇಂದ್ರ ಸಹಕಾರ ಸಚಿವರಾಗಿದ್ದಾರೆ. ಸೊ ಅಮಿತ್ ಶಾ ಅವರ ಮೂಲಕ ಈ ಯುವ ಸಹಕಾರ ಯೋಜನೆಯನ್ನು ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇದು ಮುಖ್ಯವಾಗಿ ಯುವ ಉದ್ಯಮಿಗಳಲ್ಲಿ ನೇತೃತ್ವದ ಒಂದು ಭಾವವನ್ನು ಪ್ರೋತ್ಸಾಹಿಸುವಂತೆ ಮತ್ತು ನವೀನ ಆಲೋಚನೆಗಳೊಂದಿಗೆ ಹೊಸದಾಗಿ ರೂಪುಗೊಳ್ಳುವಂತಹ ಈ ಕೋಆಪರೇಟಿವ್ ಕಾರ್ಪೊರೇಷನ್ಸ್ ಅಥವಾ ಕೋಆಪರೇಟಿವ್ ಸಹಕಾರ ಸಂಘಗಳನ್ನು ಬೆಂಬಲಿಸುವಂತಹ ಉದ್ದೇಶವನ್ನು ಹೊಂದಿದೆ ಯುವ ಸಹಕಾರ ಯೋಜನೆ ಅಂತ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರ ಅಡಿಯಲ್ಲಿ ಈ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ಮೂಲಕ ಈ ಒಂದು ಆಕ್ಟಿವಿಟೀಸ್ಗಳನ್ನು ನಡೆಸುವಂತಹ ಅಥವಾ ನೇತೃತ್ವವನ್ನು ವಹಿಸುವಂತಹ ಜವಾಬ್ದಾರಿಯನ್ನು ನೀಡಲಾಗಿದೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NCDC ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ಮೂಲಕ ಈ ಯುವ ಸಹಕಾರ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಸೊ ಇದರ ಅಡಿಯಲ್ಲಿ 2% ಬಡ್ಡಿ ರಿಯಾಯಿತಿಯೊಂದಿಗೆ 5 ವರ್ಷಗಳವರೆಗಿನ ದೀರ್ಘಾವಧಿಯ ಸಾಲಗಳನ್ನು ನವ
ಉದ್ಯಮಿಗಳಿಗೆ ಅಥವಾ ನವ ಸಹಕಾರ ಸಂಘಗಳಿಗೆ ನೀಡಲಾಗ್ತಾ ಇದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸರ್ಕಾರಿ ಯೋಜನೆಗಳಿಂದ ಸಾಕಷ್ಟು ಸಬ್ಸಿಡಿಯನ್ನು ಕೂಡ ಒದಗಿಸುವಂತಹ ಮತ್ತು ಮುಖ್ಯವಾಗಿ ಸಬ್ಸಿಡಿಯಲ್ಲಿ ಸಾಲಗಳ ರೂಪದಲ್ಲಿ ಹಣಕಾಸಿನ ನೆರವನ್ನು ನೀಡುವುದರ ಮೂಲಕ ನವ ಸಹಕಾರ ಸಂಘಗಳಿಗೆ ಪ್ರೋತ್ಸಾಹ ನೀಡುವಂತಹ ಒಂದು ಉದ್ದೇಶವನ್ನು ಯುವ ಸಹಕಾರ ಸ್ಕೀಮ್ ಹೊಂದಿದೆ ಅಂತ ಸಿಂಪಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸುಮಾರು 1,000 ಕೋಟಿ ರೂಪಾಯಿಗಳ ನಿಧಿಯನ್ನು ಒಳಗೊಂಡಂತೆ ಈ ಸ್ಟಾರ್ಟಪ್ ಆಗಿರ್ಬೋದು ಅಥವಾ ನಾವೀನ್ಯತೆ ನಿಧಿಯ ಅಡಿಯಲ್ಲಿ ಈ ಯುವಕರನ್ನು ಗುರಿಯಾಗಿಸಿಕೊಂಡು ಈ ಇನಿಷಿಯೇಟಿವನ್ನು ಪ್ರಾರಂಭಿಸಲಾಗ್ತಾ ಇದೆ. ಮುಖ್ಯವಾಗಿ ಈ ಈಶಾನ್ಯ ಪ್ರದೇಶಗಳು ಅಂದರೆ ಈಶಾನ್ಯ ಭಾರತದಲ್ಲಿರುವಂತಹ ಪ್ರಮುಖ ರಾಜ್ಯಗಳು, ಮಹತ್ವಾಕಾಂಕ್ಷಿ ಜಿಲ್ಲೆಗಳು ಅಂದರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ಗಳು ಅಂತ ಗುರುತಿಸ್ತೇವೆ. ಮಹಿಳೆಯರು, SC/ST ಸಮುದಾಯದ ಅಭ್ಯರ್ಥಿಗಳು, ಸೊ ಇವರನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲೂ ಕೂಡ ಹೆಚ್ಚಿನ ಒಂದು ಪ್ರಯಾರಿಟಿಯನ್ನು ನೀಡಲಾಗ್ತಾ ಇದೆ ಯುವ ಸಹಕಾರ ಯೋಜನೆಯ ಅಡಿಯಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಹೆಸರಿನಲ್ಲೇ ಇದೆ, ಸಹಕಾರವನ್ನು ಅಥವಾ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಪ್ರೋತ್ಸಾಹಿಸುವಂಥ ಉದ್ದೇಶವನ್ನು ಯುವ ಸಹಕಾರ ಯೋಜನೆ ಹೊಂದಿದೆ. ಇದರ ಅಡಿಯಲ್ಲಿ 2% ವರೆಗಿನ ಬಡ್ಡಿ ರಿಯಾಯಿತಿಯನ್ನು ನೀಡಿ ಸಾಲಗಳನ್ನು ನೀಡಲಾಗುತ್ತೆ ಸಬ್ಸಿಡಿಯೊಂದಿಗೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದು 2022ರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವಂತಹ ನಿಟ್ಟಿನ ಗುರಿಯನ್ನು ಹೊಂದಿದ್ದಂತಹ ಸಹಕಾರ 22 ಮಿಷನ್ನ ಭಾಗವಾಗಿ ಈ ಯುವ ಸಹಕಾರ ಯೋಜನೆಯನ್ನು ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ ನಮ್ಮ ಕೇಂದ್ರ ಸಹಕಾರ ಸಚಿವರಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆಗುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ರಿವಿಷನ್ ಪ್ರಶ್ನೆಗಳು ಏನು ಅಂತ ನೋಡ್ಕೊಳ್ಳೋಣ. ಮೊದಲನೇ ರಿವಿಷನ್ ಪ್ರಶ್ನೆ, ಈ ಘರ್ಷಣೆಯನ್ನು ತೊಡೆದು ಹಾಕಲು ಹೈಪರ್ ಲೂಪ್ ಪಾಡ್ಗಳು ಈ ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸುತ್ತವೆ? ಅಂದರೆ ಫ್ರಿಕ್ಷನನ್ನು ರೆಡ್ಯೂಸ್ ಮಾಡುವಂತಹ ನಿಟ್ಟಿನಲ್ಲಿ ಈ ಹೈಪರ್ ಲೂಪ್ ಸಿಸ್ಟಮ್ಗಳು ಯಾವ ಟೆಕ್ನಾಲಜಿಯನ್ನು ಬಳಸುತ್ತವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಮ್ಯಾಗ್ನೆಟಿಕ್ ಲೆವಿಟೇಷನ್ ಅಥವಾ ಮ್ಯಾಗ್ಲೇವ್ ಅನ್ನುವ ತಂತ್ರಜ್ಞಾನವನ್ನು ಬಳಸಿ ಹೈಪರ್ ಲೂಪ್ ಪಾಡ್ಗಳು ಕಾರ್ಯವನ್ನು ನಿರ್ವಹಿಸುತ್ತವೆ. ಇದರ ಮೂಲಕ ಫ್ರಿಕ್ಷನನ್ನು ಕಡಿಮೆ ಮಾಡಲಾಗುತ್ತೆ, ಘರ್ಷಣೆಯನ್ನು ಕಡಿಮೆ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಇತ್ತೀಚೆಗೆ ಸುಮಾರು 410 ಮೀಟರ್ ಉದ್ದದ ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನು ಭಾರತದ ಯಾವ ಸಂಸ್ಥೆಯ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, IIT ಮದ್ರಾಸ್ ಮತ್ತು ಇತರ ಪ್ರಮುಖ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ 410 ಮೀಟರ್ಗಳು ಉದ್ದದಷ್ಟು ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನು ಟೆಸ್ಟಿಂಗ್ ಟ್ರ್ಯಾಕ್ನ ಅಭಿವೃದ್ಧಿಪಡಿಸಲಾಗಿದೆ IIT ಮದ್ರಾಸ್. ಸೊ ಕಾಂಟೆಕ್ಸ್ಟನ್ನು ಆಲ್ರೆಡಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 410 ಮೀಟರ್ ಉದ್ದದ ಈ ಒಂದು ವ್ಯಾಕ್ಯೂಮ್ ಚೇಂಬರ್ನ ಈ ಒಂದು ಟ್ಯೂಬನ್ನು ಹೈಪರ್ ಲೂಪ್ ಟ್ರ್ಯಾಕನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದರ ಮೂಲಕ ಕಡಿಮೆ ಒತ್ತಡದ ಟ್ಯೂಬ್ಗಳಲ್ಲಿ ಈ ಪಾಡ್ಗಳು ಕಾರ್ಯನಿರ್ವಹಿಸುವಂತೆ ಅತಿ ವೇಗದ ಸಾರಿಗೆಯನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಹೈಪರ್ ಲೂಪ್ ಟೆಕ್ನಾಲಜಿಯನ್ನು ಭಾರತದಲ್ಲೂ ಕೂಡ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಇದರ ಮೂಲಕ ಅತಿ ಹೆಚ್ಚಿನ ವೇಗದ ರೈಲ್ವೆಗಳನ್ನು ಈ ಮ್ಯಾಗ್ಲೇವ್ ಅನ್ನುವ ಟೆಕ್ನಾಲಜಿಯನ್ನು ಆಧರಿಸಿ ಕಡಿಮೆ ಫ್ರಿಕ್ಷನನ್ನು ಒಳಗೊಂಡಂತೆ ಫಾಸ್ಟಾಗಿ ಚಲಿಸುವಂತೆ ಮಾಡಲು ಈ ಹೈಪರ್ ಲೂಪ್ ಟ್ರ್ಯಾಕನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಒಂದು ಪ್ರಾಜೆಕ್ಟ್ನಲ್ಲಿ ಭಾಗಿಯಾಗಿರುವಂತಹ ಪ್ರಮುಖ ಸಂಸ್ಥೆಗಳು ಅಂತಂದರೆ ಭಾರತೀಯ ರೈಲ್ವೆ, IIT ಮದ್ರಾಸ್, ಸ್ಟಾರ್ಟಪ್ ಟುಟುರ್ ಅನ್ನುವ ಅಥವಾ TUTR ಅನ್ನುವ ಸಂಸ್ಥೆ ಅಂತ ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಗೂಗಲ್ ಅನಾವರಣಗೊಳಿಸಿರುವಂತಹ ನೆಕ್ಸ್ಟ್ ಜನರೇಷನ್ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ನ ಹೆಸರೇನು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಗೂಗಲ್ ವಿಲ್ಲೋ ಅನ್ನುವ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ಪನ್ನು ಗೂಗಲ್ ಸಂಸ್ಥೆಯ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ವಿಲ್ಲೋನಂತಹ ಕ್ವಾಂಟಮ್ ಚಿಪ್ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಲು ಈ ಕೆಳಗಿನ ಯಾವ ತತ್ವವನ್ನು ಬಳಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಅಂದರೆ ಈ ಕ್ವಾಂಟಮ್ ಚಿಪ್ಪನ್ನು ಕಾರ್ಯಗತಗೊಳಿಸುವಂತಹ ನಿಟ್ಟಿನಲ್ಲಿ ಬಳಸಲಾಗುವಂತಹ ಸಿದ್ಧಾಂತ ಯಾವುದು, ಪ್ರಿನ್ಸಿಪಲ್ ಯಾವುದು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಾಂಟಮ್ ಸಿದ್ಧಾಂತದ ಆಧಾರದ ಮೇಲೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಕಾರ್ಯವನ್ನು ನಿರ್ವಹಿಸುತ್ತವೆ. ಅದಕ್ಕೆ ಸಪೋರ್ಟ್ ಮಾಡುವಂತಹ ಚಿಪ್ಪನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದರ ಹೆಸರು ವಿಲ್ಲೋ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಗೂಗಲ್ ಸಂಸ್ಥೆಯ ಮೂಲಕ ಈ ಒಂದು ಚಿಪ್ಪನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಸಾಮಾನ್ಯ ಸೂಪರ್ ಕಂಪ್ಯೂಟರ್ಗಳು ಸಾಕಷ್ಟು ಹೆಚ್ಚಿನ ಸಮಯದಲ್ಲಿ
ಪರಿಹಾರ ನೀಡುವಲ್ಲಂತಹ ಸಮಸ್ಯೆಗಳನ್ನು ಕೆಲವೇ ನಿಮಿಷಗಳಲ್ಲಿ ರಿಸಾಲ್ವ್ ಮಾಡುವಂತಹ ಸಾಮರ್ಥ್ಯವನ್ನು ಈ ಕ್ವಾಂಟಮ್ ಕಂಪ್ಯೂಟರ್ಸ್ಗಳು ಹೊಂದಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಕ್ವಾಂಟಮ್ ಕಂಪ್ಯೂಟರ್ಸ್ಗಳೇನಿವೆ ಕ್ವಾಂಟಮ್ ಸಿದ್ಧಾಂತದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವಂತಹ ಒಂದು ತಂತ್ರಜ್ಞಾನ ಆಗಿದೆ. ಅದೇ ರೀತಿಯಾಗಿ ಈ ವಿಲೋ ಚಿಪ್ಪನ್ನು ಅಂದರೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುವಂತಹ ಕ್ವಾಂಟಮ್ ಚಿಪ್ ಹೆಸರು ವಿಲ್ಲೋ ಅನ್ನುವ ಚಿಪ್ಪನ್ನು ಗೂಗಲ್ ಸಂಸ್ಥೆಯ ಮೂಲಕ ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಯುವ ಸಹಕಾರ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆ ಇದ್ದು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ನವೀನ ಆಲೋಚನೆಗಳೊಂದಿಗೆ ಹೊಸದಾಗಿ ರೂಪುಗೊಳ್ಳುವಂತಹ ಸಹಕಾರ ಸಂಘಗಳನ್ನು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಸಪೋರ್ಟ್ ಮಾಡುವಂತಹ ಉದ್ದೇಶವನ್ನು ಯುವ ಸಹಕಾರ ಯೋಜನೆ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದಾದ್ಯಂತ ಯುವ ಸಹಕಾರ ಯೋಜನೆಯನ್ನು ಈ ಒಂದು ಸ್ಕೀಮನ್ನು ಜಾರಿಗೊಳಿಸುವಂತಹ ಜವಾಬ್ದಾರಿಯನ್ನು ಹೊಂದಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಯುವ ಸಹಕಾರ ಯೋಜನೆಯನ್ನು ಇತ್ತೀಚೆಗೆ ನಮ್ಮ ಕೇಂದ್ರ ಸಹಕಾರ ಸಚಿವರ ಮೂಲಕ ಲಾಂಚ್ ಮಾಡಲಾಗುತ್ತೆ. ಇದರ ಅಡಿಯಲ್ಲಿ ಸುಮಾರು 2% ಬಡ್ಡಿ ರಿಯಾಯಿತಿಯಲ್ಲಿ ಸಬ್ಸಿಡಿಗಳೊಂದಿಗೆ 5 ವರ್ಷಗಳ ದೀರ್ಘಾವಧಿಯ ಸಾಲವನ್ನು ಯುವ ಸಹಕಾರಿ ಸಂಘಗಳಿಗೆ ನೀಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಡಿಸ್ಕಷನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಡಿಸ್ಕಷನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.